ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕಾಫಿ ಬೆಳೆಗಾರರಿಗೆ ಕಣ್ಣೀರು ತರಿಸಿದೆ ವರ್ಷದ ಮೊದಲ ಮಳೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಇದು ಈ ವರ್ಷದ ಮೊದಲ ಮಳೆ. ಇದು ಕಾಫಿ ಬೆಳೆಗಾರರಿಗೆ ಪಾಪ ಬಹಳ ನಿರಾಸೆ ಮತ್ತು ದುಃಖ. ಮಳೆ ನೀರಲ್ಲಿ ಒಣಗಾಕಿದ್ದಂಥ ಕಾಫಿ ಕೊಚ್ಕೊಂಡು ಹೋಗಿದೆ. ಕಳಸ, ಕುದುರೆಮುಖ, ಹೊರನಾಡು, ಶೃಂಗೇರಿ, ಚಿಕ್ಕಮಗಳೂರು ಸೇರಿದಂತೆ ವಿವಿಧೆಡೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅಕಾಲಿಕ ಧಾರಾಕಾರ ಮಳೆಯಿಂದ ರೈತರು ಚಿಂತೆಗೀಡಾಗಿದ್ದಾರೆ. ಗಿಡದಲ್ಲೇ ಹಣ್ಣಾಗಿರುವ ಕಾಫಿ ನೆಲಕ್ಕುದುರಿ ನಷ್ಟ ಉಂಟಾಗಿದೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಪಾಪ ರೈತರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗಿದೆ. ಇಲ್ಲಿ ಮಳೆ ನೀರಲ್ಲಿ ಕೊಚ್ಚಿ ಹೋಗಿದೆ ಒಣಗೆ ಹಾಕಿದ್ದಂಥ ಕಾಫಿ. ನೋಡಿ ಅಲ್ಲಿ ಅಕಾಲಿಕ ಮಳೆ. ಪಾಪ ರೈತರಿಗೂ ಗೊತ್ತಾಗಿರಲಿಕ್ಕಿಲ್ಲ ಮಳೆ ಬರುತ್ತೆ ಅಂತ ಹೇಳಿ. ಸಹಜವಾಗಿ ಮಳೆಗಾಲ ಅಂತ ಬಂದಾಗ ಗುಡುಗು, ಸಿಡ್ಲು, ಮೋಡ ಇದೆಲ್ಲದರಿಂದ ಮಳೆ ಬರುತ್ತಪ್ಪ ಅಂತ ಅಂದ್ಕೊಳ್ತೀವಿ, ಅಲರ್ಟ್ ಆಗ್ತೀವಿ. ಬಟ್ ಈಗ ಏಕಾಏಕಿಯಾಗಿ ಮಳೆ ಬಂದಾಗ ಪಾಪ ಅವ್ರಿಗೆ ಗೊತ್ತೇ ಆಗಿಲ್ಲ. ಕಾಫಿ ಪ್ರತಿದಿನ ಹೇಗೆ ಒಣಗಿಸಕ್ಕೆ ಹಾಕ್ತಾರೋ ಅದೇ ರೀತಿಯಾಗಿ ಒಣಗಿ ಹಾಕಿದ್ದಾರೆ. ಏಕಾಏಕಿಯಾಗಿ ಮಳೆ ಬಂದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಈಗ ಕಳಸ, ಕುದುರೆಮುಖ, ಹೊರನಾಡು, ಶೃಂಗೇರಿ, ಚಿಕ್ಕಮಗಳೂರು ಸೇರಿದಂತೆ ವಿವಿಧೆಡೆ ಮಳೆಯ ಅವಾಂತರ ಜೋರಾಗಿದೆ. ಅಕಾಲಿಕ ಧಾರಾಕಾರ ಮಳೆಯಿಂದ ರೈತರು ಚಿಂತೆಗೀಡಾಗಿದ್ದಾರೆ. ಗಿಡದಲ್ಲೇ ಹಣ್ಣಾಗಿರುವ ಕಾಫಿ ನೆಲಕ್ಕುದುರಿ ನಷ್ಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.